ನಾಯಕ ನಟ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಹಾಗೆ ಆಂಟಗಾನಿಸ್ಟ್ ಅಂದ್ರೆ ಖಳನಾಯಕ ಅಥವಾ ಅದರ ವಿರುದ್ಧದ ಪಾತ್ರ ಬಹಳಾನೇ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಗೆ ಯಶ್ ಶೆಟ್ಟಿ ಅವರು ಅಂತ ಹೆಸರು ಹೇಳಿದ್ರೇನೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ರಂಗಭೂಮಿಯ ಪ್ರತಿಭೆ ಅಂತಂದ್ರೆ ಅವರ ಅಭಿನಯದಲ್ಲಿ ತೂಕ ಒಂದಷ್ಟು ಜಾಸ್ತಿನೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಅವರ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡ್ಬೇಕಾ ಕೇಳ್ಕೊಳ್ತಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಮೂವಿಯಲ್ಲಿ ನಾನೊಂದು ಸುಪಾರಿ ಕಿಲ್ಲರ್ಗೆ ಇರುವಂತ ಒಂದು ರೋಲ್ ಮಾಡಿದ್ದೀನಿ. ಟೀಸರ್ ಅಲ್ಲಿ ಆಗಿರ್ಬೋದು, ಟ್ರೈಲರ್ ಅಲ್ಲಿ ಆಗಿರ್ಬೋದು, ಕೊನೆಗೊಂದು ಡೈಲಾಗ್ ಬರುತ್ತೆ ಏನಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಕ್ಕೆ ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು. ಒಬ್ಬ ಮನುಷ್ಯನ ಸೋಲ್ಸೋಕೆ ದೊಡ್ಡ ವೆಪನ್ ಏನಂತಂದ್ರೆ ಅದು ಪ್ರೀತಿ. ಸೊ ಒಬ್ಬ ಸೂಪರ್ ಕಿಲ್ಲರ್ನ ಹೆಂಗ್ ಚೇಂಜ್ ಮಾಡುತ್ತೆ, ನನ್ನೊಂದು ಪಾರ್ಟ್ ಅಷ್ಟೇ. ಇಡೀ ಮೂವಿಯಲ್ಲಿ ನನ್ನೊಂದು ಚಿಕ್ಕ ಪಾರ್ಟ್ ಬರುತ್ತೆ. ನಾನು ಹೆಂಗ್ ಚೇಂಜ್ ಆಗ್ತೀನಿ, ಸೊ ನನ್ನ ಎಥಿಕ್ಸ್ ಹೆಂಗಿರುತ್ತೆ, ಇದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಶಂಕರ್ ಸರ್. ಅಂಡ್ ಈ ಮೂವಿ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ. ಅದೇನಂತಂದ್ರೆ, ಇದರ ರಿಕಾರ್ಡಿಂಗ್ ಎಲ್ಲ ಮಾಡಿದ್ದು ನಮ್ಮ ಹಂಸಲೇಖ ಸರ್. ಆ ಕೆಲಸ ಆಗ್ಬೇಕಾದ್ರೆ ಅವರಿಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗಿ ಶಂಕರ್ ಸರ್ ಹತ್ರ ಫೋನ್ ಮಾಡಿಸಿ ಆಫೀಸಿಗೆ ಬರೋಕೆ ಹೇಳಿ ನನ್ಗೆ ಸಿಕ್ಕಿ ಒಳ್ಳೆ ಬ್ಲೆಸ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೂವಿ ಮಾಡ್ತಿದ್ದಾರೆ. ಆ ಮೂವಿಯಲ್ಲಿ ನನ್ನನ್ನು ಕಾಸ್ಟ್ ಮಾಡಿ ನನ್ನನ್ನು ಇತ್ತೀಚೆಗೆ ಒಂದು ವಾರದಿಂದ ವಾಪಸ್ ಕರೆದು ಕಾಸ್ಟ್ ಮಾಡಿದ್ರು. ಸೊ ಸ್ವಲ್ಪ ಲುಕ್ ಇದೆಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೆ ನಾವು ಒಂದು 3-4 ಮೂವಿ ಕಮಿಟ್ ಆಗಿರ್ತೀವಿ. ಅವ್ರಿಗೆ ಹೆಂಗ್ ಬೇಕಂಗೆ ಅದು ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ಆ ಬ್ಲೆಸ್ಸಿಂಗ್ಸ್ ಆವತ್ತಿಂದ ಸುಮಾರು 4-5 ವರ್ಷದಿಂದ ಇವತ್ತಿಗೆ ನೆನಪಲ್ಲಿ ಇಟ್ಕೊಂಡು ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ. ಆ ದೊಡ್ಡ ಗಿಫ್ಟ್ ನಂಗೆ ಈ ಮೂವಿಯಿಂದ ಸಿಕ್ಕಿದ್ದು. ತುಂಬಾ ಒಳ್ಳೆ ಕಂಟೆಂಟ್ ಇದೆ ಮೂವಿ. ನಾವೆಲ್ಲರೂ ಈ ಮೂವಿನ ನೋಡಿದೀವಿ. ಒಳ್ಳೆ ಮೇಕಿಂಗ್ ಇದೆ. ಮತ್ತೆ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಲೆ ಸರ್ ಆಗಿರ್ಬೋದು, ಧನಂಜಯ ಸರ್ ಆಗಿರ್ಬೋದು, ಕ್ಯಾಮರಾಮ್ಯಾನ್ ಆಗಿರ್ಬೋದು. ಒಂದು ದೊಡ್ಡ ಟೆಕ್ನಿಷಿಯನ್ ಟೀಮ್ ಇರುವಂತ ನಮ್ಮ ಸುದರ್ಶನ್ ಅವರು ಇದ್ದಾರೆ, DOP ಅವರು. ಸೊ ತುಂಬಾ ಟೆಕ್ನಿಷಿಯನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಎಲ್ರು. ಪ್ರಸನ್ನ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ಹೆಸರು ಮರ್ತು ಬಿಡ್ತೀನಿ, ನಿಷ್ಕಲ್ ಆಗಿರ್ಬೋದು, ಎಲ್ರು. ಒಂದು ಒಳ್ಳೆ ಅಟೆಂಪ್ಟ್. ನಾವೆಲ್ಲ ಜೋಶಾಗಿ ಕೆಲಸ ಮಾಡಿದಂತ ಮೂವಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ಇದೇ 19ನೇ ತಾರೀಕು ಬರ್ತಾ ಇದೆ. ನಾವೆಲ್ಲರೂ ಥಿಯೇಟರ್ಗೆ ಬರ್ತೀವಿ. ಕನ್ನಡ ಮೂವಿನ ಥಿಯೇಟರ್ ಅಲ್ಲೇ ನೋಡಿ. ಮೊನ್ನೆ 12ನೇ ತಾರೀಕಿಗೆ ಸುಮಾರು 12 ಮೂವಿ ರಿಲೀಸ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಯಾರಿಗೂ ಆಗೋದು ಬೇಡ. ಸ್ವಲ್ಪ ಕಮ್ಮಿ ಮೂವೀಸ್ ಬಂದು ಎಲ್ರಿಗೂ ಥಿಯೇಟರ್ ಸಿಗುವಂಗಾಗ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಪ್ರಶ್ನೆಗಳಿದ್ರೆ ಮಾಧ್ಯಮದವ್ರು ಕೇಳ್ಬೋದು ಅಲ್ವಾ? ಕುತ್ಕೊಂಡಲ್ಲೇ ಮಾತಾಡ್ಬಿಡ್ತೀರಾ ಸರ್? ಸಿನಿಮಾ ಅನ್ನೋದು ಆಡಿಯನ್ಸ್ಗೆ ಅದೊಂದು ಮನೋರಂಜನೆಯ ಮಾಧ್ಯಮ ಆಗಿರ್ಬೋದು, ಆದ್ರೆ ಅನೇಕ ಕಲಾವಿದರಿಗೆ ಅದು ಅನ್ನ ಕೊಡುವಂತಹ ಕ್ಷೇತ್ರ. ಸೊ ಈ ನಿಟ್ಟಿನಲ್ಲಿ ಒಂದು ಸಿನಿಮಾ ಏನೆಲ್ಲ ಮ್ಯಾಜಿಕ್ ಅನ್ನ ಮಾಡಬಹುದು ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಜರ್ನಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.